ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮೀಡಿಯಾ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಾಜು ಕಟ್ಲಿ. ಮನೆಯಲ್ಲಿ ತುಂಬ ಟೇಸ್ಟಿ ಹಾಗೂ ಮೃದುವಾದ ಕಾಜು ಕಟ್ಲಿ 1 ಕಪ್ ಗೋಡಂಬಿ ಬಳಸಿ ತುಂಬಾ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸಿ ಜಾರಿಗೆ 1 ಕಪ್ ಗೋಡಂಬಿ ಹಾಕಿ ರುಬ್ಬಿಕೊಳ್ಳಿ. ಜಾಸ್ತಿ ರುಬ್ಬಬೇಡಿ, ನೋಡಿ ಈ ಥರ ರುಬ್ಬಿಕೊಂಡರೆ ಸಾಕು. ನಂತರ ಈಗ ಸಕ್ಕರೆ ಪಾಕ ಮಾಡಲು ಸ್ಟೋವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡು 1 ಕಪ್ ಗೋಡಂಬಿಗೆ ಅರ್ಧ ಕಪ್ ಸಕ್ಕರೆ ಮತ್ತು 1/4 ಕಪ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ 1 ಎಳೆ ಪಾಕ ಬರುವವರೆಗೂ ಚೆನ್ನಾಗಿ ಕುದಿಸಿಕೊಳ್ಳಿ. ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಈಗ 1 ಎಳೆ ಪಾಕ ಬಂದಿದೆ. ಈಗ ಪಾಕ ಬಂದಿದೆ. ರುಬ್ಬಿದ ಗೋಡಂಬಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಗೋಡಂಬಿ ಹಸಿ ವಾಸನೆ ಹೋಗುವವರೆಗೂ ಮತ್ತು ಹದ ಬರುವವರೆಗೂ ಚೆನ್ನಾಗಿ 2 ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಮತ್ತು 1 ಟೀ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಹದಕ್ಕೆ ಬಂದರೆ ಸಾಕು. ಈಗ ಪ್ಲೇಟಿಗೆ ಬಟರ್ ಪೇಪರ್ ಹಾಕಿ ಅದರ ಮೇಲೆ ಹಾಕೊಳ್ಳಿ. ನಂತರ ಈ ಥರ ಫೋಲ್ಡ್ ಮಾಡುತ್ತಾ ಬಿಸಿ ಆರುವವರೆಗೂ ಈ ಥರ ಫೋಲ್ಡ್ ಮಾಡ್ತಾ ಇರಿ. ಬಿಸಿ ಆರಿದ ನಂತರ ಕೈಯಿಂದ ಈ ಥರ ಹದ ಮಾಡಿಕೊಳ್ಳಿ. ನಂತರ ಈಗ ಅದೇ ಬಟರ್ ಪೇಪರ್ ಮೇಲೆ ಇಟ್ಕೊಳ್ಳಿ. ಅದಕ್ಕೆ ಮೇಲೆ ಇನ್ನೊಂದು ಬಟರ್ ಪೇಪರ್ ಹಾಕಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ. ನೋಡಿ ನಾನು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಜಾಸ್ತಿ ದಪ್ಪ ಅಥವಾ ತೆಳ್ಳಗೆ ಲಟ್ಟಿಸ್ಕೊಳ್ಳಬೇಡಿ, ಮೀಡಿಯಂ ಸೈಜಿಗೆ ಲಟ್ಟಿಸ್ಕೊಳ್ಳಿ. ಕಾಜು ಕಟ್ಲಿ ಚೆನ್ನಾಗಿ ಬರುತ್ತದೆ. ನಂತರ ಬಟರ್ ಪೇಪರ್ ತೆಗೆದು ಚಾಕುವಿನಿಂದ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಈ ಥರ ಸ್ಟ್ರೇಟಾಗಿ ಮತ್ತು ಇನ್ನೊಂದು ಸೈಡಿಗೆ ಕ್ರಾಸ್ ಆಗಿ ಕಟ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಈ ಥರ ಸಿಲ್ವರ್ ಪೇಪರ್ ಹಾಕಿಕೊಳ್ಳಿ. ಸಿಲ್ವರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ ಈಗ ಕಾಜು ಕಟ್ಲಿ ರೆಡಿಯಾಗಿದೆ. ತುಂಬ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ಕಾಜು ಕಟ್ಲಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಹಬ್ಬಕ್ಕೆ ಈ ವಿಧಾನದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.